ಎಸ್ಸಿಪಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ವಿರುದ್ಧ ಆಕ್ರೋಶ. ಧಾರವಾಡ ಗ್ರಾಮ ಪಂಚಾಯಿತಿ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ವಿರುದ್ಧ ಸಿಡಿದೆದ್ದ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಧಾರವಾಡ ತಾಲೂಕು ಘಟಕ 2021ನೇ ಮತ್ತು 2022ನೇ ಸಾಲಿನಲ್ಲಿ ಧಾರವಾಡ ಅಮ್ಮಿನಮಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಇವತ್ತಿನ ದಿನ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಧಾರವಾಡ ಜಿಲ್ಲಾ ವತಿಯಿಂದ ಏನು ಇವತ್ತು ಸಾಂಸ್ಥಿಕವಾಗಿ ಹೋರಾಟವನ್ನು ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಜೈ ಭೀಮ್ ಹೇಳುತ್ತಾ, ಈಗಿನ ದಿನ ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ಇದು ನವಲಗುಂದ ತಾಲೂಕು ಹಾಗೂ ಧಾರವಾಡ ತಾಲೂಕು ವಿವಿಧ ಗ್ರಾಮಗಳಲ್ಲಿ SCP TSP ಹಣ ಏನು ದುರ್ಬಳಕೆ ಆಗೈತಿ ಅದನ್ನು ಖಂಡಿಸಿ ಇವತ್ತು ಒಂದು ಹೋರಾಟ ಮಾಡಿದ್ದೀವಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀವಿ. ಆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಏನು SC ಕಾಲಿಗೆ ಅನುದಾನವನ್ನು ಭಗತಿ ದುರ್ಬಳಕೆ ಮಾಡ್ಕೊಂಡಾರ ಆ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯನ್ನು ಆಗಬೇಕು. ಹಾಗೂ ಅಳಗೋಡಿ ಗ್ರಾಮದೊಳಗೆ ನಮ್ಮ SC ಕಾಲನಿಗೆ ಯಾವುದೇ ರೀತಿಯ ಅನುದಾನ ಬಂದರೂ ಅಲ್ಲೇ ಕಾಮಗಾರಿ ಆಗಿಲ್ಲ ಅಂತೇಳಿ ನಮ್ಮೆಲ್ಲ ಅಳಗೋಡಿ ಗ್ರಾಮದ ಯುವಕರು ಬಂದಾರ. ಅವ್ರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಬೆಂಬಲವನ್ನು ಕೊಟ್ಟು ಆ ಸೂಕ್ತವಾದ ಅಲ್ಲಿ ಏನು ಅನುದಾನ ಭಗತಿ SC ಕಾಲನಿಗೆ ಅದನ್ನು ತನಿಖೆ ಮಾಡಬೇಕು. ಆ ತನಿಖೆ ಮಾಡಿ SC ಕಾಲನಿಗೆ ಸೂಕ್ತ ಒಂದು ಅಭಿವೃದ್ಧಿ ಆಗ್ಬೇಕಂತೇಳಿ ನಾವು ಈ ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ. ನನ್ನ ಹೆಸರು ಶಂಕರ್ ಪಾತ್ರ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಧಾರವಾಡ ಜಿಲ್ಲಾ ಅಧ್ಯಕ್ಷ. ಇದನ್ನು ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಧಾರವಾಡ ಕಲಾಭವನದಿಂದ ಜಿಲ್ಲಾ ಅಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಮೆರವಣಿಗೆ ಮಾಡುತ್ತಾ ಜಿಲ್ಲಾ ಅಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ SCP ಮತ್ತು TSP ಅನುದಾನ ದುರ್ಬಳಕೆ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಹೋರಾಟದ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸಿವಿ. ಈ SCP ಮತ್ತು TSP ಅನುದಾನ ಧಾರವಾಡ ಜಿಲ್ಲೆಯಾದಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ತುಂಬಾ ಭ್ರಷ್ಟಾಚಾರ ಆಗೈತಿ. ಏನ್ ಭ್ರಷ್ಟಾಚಾರ ಆಗೈತಿ ಅಂತಂದ್ರ ನಮ್ಮ SC ST ಕಾಲನಿಗಳಲ್ಲಿ ಕಾಮಗಾರಿಗಳನ್ನ ಮಾಡದೆ ಅಲ್ಲಿ 2 ಮಣಿ ಇರುವಂತ ಸವರ್ಣೀಯರ ಕಾಲನಿಗಳಲ್ಲಿ ನಮ್ಮ SC ಜನ ಕಾಲನಿ ಅಂತ ಕನ್ಸಿಡರ್ ಮಾಡಿ ಕಾಮಗಾರಿಗಳನ್ನ ತುಂಬಾ ಮಾಡ್ಯಾರ. ಅದು ಧಾರವಾಡ ಜಿಲ್ಲೆ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅದ ಕಾಮಗಾರಿಗಳನ್ನ ಮಾಡಿ ಹಣ ತಕೊಂಡಾರ. ಒಂದು ಎರಡನೇದಂತಂದ್ರ ಪ್ರತ್ಯೇಕವಾಗಿ ಅಮ್ಮಿನಬಾವಿ ಗ್ರಾಮ ಪಂಚಾಯತಿಯಲ್ಲಿ 14ನೇ ಹಣಕಾಸು ಮತ್ತು 15ನೇ ಹಣಕಾಸದಲ್ಲಿ ತುಂಬಾ ಅವ್ಯವಹಾರ ಆಗ್ಯಾವ. ಆ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತ CEO ಅವರಾತು, ನಮ್ಮ ಸಮಾಜ ಕಲ್ಯಾಣ JD ಅವರಾತು, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತಿ ಅವ್ರಿಗೂ ಸಹ ಮನವಿಯನ್ನು ಮಾಡಿದ್ರು ಸಹ ಯಾವುದೇ ರೀತಿಯನ್ನ ಕ್ರಮ ಜರುಗಿಸಿಲ್ಲ. ತುಂಬಾ ಅವ್ಯವಹಾರ ಮಾಡಿದಂತ ವ್ಯಕ್ತಿಗಳು ಯಾವುದೇ ರಾಜಾರೋಷವಾಗಿ ಅಡ್ಡಾಡಕತ್ತಾರ. ಯಾಕೆ ಅಡ್ಡಾಡಕತ್ತಾರ ಅಂತಂದ್ರ ಅಧಿಕಾರಿಗಳ ವರ್ಗ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ. ಈ ಜರಗಲಾದಕ್ಕೆ ನಾವೆಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿಕೊಂಡು ಮನನೊಂದು ನಾವೇನ್ ಮಾಡಿದ್ವಿ, ಇದೊಂದು ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ನಾವೆಲ್ಲ ಸಂಘಟನೆಯವರು ಮಾಡೋಣ ಅಂತೇಳಿ ಈ ಒಂದು ಹೋರಾಟವನ್ನ. ಕ್ರಾಂತಿ ಸಮಾಚಾರ ಧಾರವಾಡ.